ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪರಮಾನಂದ ಕೃಪಾಯತನ ಮನ ಪರಿಪೂರನ ಕಾಮ ಪ್ರೇಮ ಭಗತಿ ಅನಪಾಯನಿ ದೇಹು ಹಮಹಿ ಶ್ರೀರಾಮ ದೇಹು ಭಗತಿ ರಘುಪತಿ ಅತಿ ಪಾವನಿ त्रिविध ताप भव दाप नसावनी प्रणत काम सुरधेनु कलपतरु होई प्रसन्न दीजय प्रभु यह बरो भव बारिधि कुंभज रघुनायक सेवत सुलभ सकल सुखदायक मन संभव दारुण दुख दारय दीन बंधु समता विस्तारय आस त्रास ईरिषादि निवारक विनय विवेक बिरति विस्तारक भूप मौली मुनि मंडन धरनी देहि भगति संस्कृति सरितरनी मुनि मन मानस हंस निरंतर चरण कमल बंदित अज संकर रघुकुल केतु सेतु श्रुति रक्षक काल करम सुभावु गुण भच्चक तारन तरन हरन सब दूषण ತುಳಸಿದಾಸ ಪ್ರಭು ತ್ರಿಭುವನ ಭೂಷಣ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಏನು ಹೇಳ್ತಾರೆ? ಸನಕಾದಿ ಮುನಿಗಳು ಭಗವಂತನನ್ನ ಹೊಗಳಿ ಸ್ತುತಿ ಮಾಡ್ತಾ ಇದ್ದಾರೆ. ನೀನು ಅನಂತ ನಾಮ ಇರುವಂಥವನು, ನಾಮಗಳಿಗೆ ಅತೀತನು, ಸರ್ವರೂಪನು, ಸರ್ವವ್ಯಾಪನು, ಎಲ್ಲರ ಹೃದಯದಲ್ಲಿ ನೆಲೆಸಿರುವಂಥವನು. ಅದಕ್ಕೋಸ್ಕರನೇ ನಮ್ಮನ್ನು ಪರಿಪಾಲಿಸು. ರಾಗ ದ್ವೇಷ ಹರ್ಷ ವಿಷಾದ ಅನುಕೂಲ ಪ್ರತಿಕೂಲ ಜನ್ಮ ಮೃತ್ಯು ಅನ್ನುವಂಥ ಈ ರೀತಿ ದ್ವಂದ್ವಗಳಿದೆಯಲ್ಲ, ಇಂತಹ ದ್ವಂದ್ವಗಳ ಜಾಲಗಳಿಂದ ನಮ್ಮನ್ನು ದೂರ ಮಾಡು. ಅಂದರೆ ಈ ಜಾಲಗಳನ್ನು ಕತ್ತರಿಸಿಬಿಡು. ಓ ಶ್ರೀರಾಮ, ನೀನು ನಮ್ಮ ಹೃದಯದಲ್ಲಿ ನೆಲೆಸಿ ಕಾಮ ಮತ್ತು ಮದ ಇದೆರಡನ್ನು ತೊಲಗಿಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ನಮ್ಮ ಹೃದಯದಲ್ಲಿ ಬಂದರೆ ಕಾಮ ಮದ ಅನ್ನೋದೆಲ್ಲ ತಂತಾನಾಗೆ ಹೊರಟೋಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ಇಟ್ಕೊಂಡಿರಬೇಕು. ಆವಾಗ ಭಗವಂತ ಅದರಲ್ಲಿ ಬಂದು ನೆಲೆಸ್ತಾನೆ. ಆಮೇಲೆ ಹೇಳ್ತಾರೆ, ಓ ಪರಮಾನಂದ ಸ್ವರೂಪ, ಕೃಪಾನಿಧಾನ, ಮನೋಭೀಷ್ಟ ಪ್ರದಾತ, ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಈಡೇರಿಸುವಂಥವನು ಶ್ರೀರಾಮ, ನಮಗೆ ನಿನ್ನಲ್ಲಿ ಅವಿಚಲ ಭಕ್ತಿಯನ್ನು ಕರುಣಿಸು. ನಮಗೆ ಬೇಕಾಗಿರೋದು ನಿನ್ನ ಭಕ್ತಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ಮುಂದುವರೆದು, ಓ ರಘುಪತಿಯೇ, ನೀನು ನಮಗೆ ನಿನ್ನಲ್ಲಿ ಅತ್ಯಂತ ಪವಿತ್ರವಾಗಿಸುವಂತಹ, ಅಂದರೆ ಪವಿತ್ರವಾಗಿರಬೇಕು ಆ ರೀತಿಯಂತೂ, ಮತ್ತೆ ತ್ರಿವಿಧ ತಾಪಹಾರಿಯಾದಂಥ 3 ವಿಧದ ತಾಪತ್ರಯಗಳಿದೆ ನೋಡಿ, ಅದನ್ನೆಲ್ಲ ದೂರ ಮಾಡುವಂಥ, ಮತ್ತು ಹುಟ್ಟು ಸಾವು ಅನ್ನುವಂತಹ ಕ್ಲೇಶಗಳನ್ನು ನಾಶ ಮಾಡುವಂತಹ ನಿರ್ಮಲ ಭಕ್ತಿಯನ್ನು ನಮಗೆ ಕರುಣಿಸುವಂತ ಕೇಳ್ಕೊಳ್ತಾ ಇದ್ದಾರೆ. ನಿರ್ಮಲವಾದ ಭಕ್ತಿ ಏನೇನೆಲ್ಲ ಮಾಡುತ್ತೆ ಅನ್ನೋದು ಈಗ ನಮಗೆ ಗೊತ್ತಾಯ್ತಾ? ಪವಿತ್ರವನ್ನಾಗಿ ಮಾಡುತ್ತೆ ಭಕ್ತಿ ಅನ್ನೋದಿದ್ರೆ. ಆಮೇಲೆ 3 ರೀತಿಯ ತಾಪತ್ರಯಗಳು ಯಾವ್ದ್ಯಾವುದು? ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ, ಎಲ್ಲವನ್ನೂ ದೂರ ಮಾಡುತ್ತೆ. ಆಮೇಲೆ ಹುಟ್ಟು ಸಾವು ಅನ್ನುವಂತಹ ಈ ದೊಡ್ಡ ಕಷ್ಟ ಇದೆಯಲ್ಲ, ಅದರಿಂದ ನಮ್ಮನ್ನು ಪಾರು ಮಾಡುತ್ತೆ ಈ ನಿರ್ಮಲವಾದಂತಹ ಭಕ್ತಿ. ಆ ಭಕ್ತಿಯನ್ನು ನೀನು ನಮಗೆ ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಶರಣಾಗತರ ಬಯಕೆಗಳನ್ನು ಈಡೇರಿಸುವಂಥ ಕಾಮಧೇನು ಮತ್ತು ಕಲ್ಪವೃಕ್ಷದ ಹಾಗಿರುವಂತಹ ಹೇ ಪ್ರಭು, ಪ್ರಸನ್ನನಾಗಿ ನಮಗೆ ಈ ವರವನ್ನು ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಯಾರು ಶರಣಾಗತರಾಗಿರ್ತಾರೋ ಅಂಥವರ ಬಯಕೆಗಳನ್ನು ಈಡೇರಿಸುವಂಥ ಕಾಮಧೇನು ಕಲ್ಪವೃಕ್ಷ. ಈ ಕಾಮಧೇನು ಹಸು ಮತ್ತು ಕಲ್ಪವೃಕ್ಷ ಮರ ಇದೆಯಲ್ಲ, ಅದು ಎರಡೂ ಕೂಡ ಮನುಷ್ಯ ಏನಾದರೂ ಕೇಳ್ಕೊಳ್ಳಿ ಅದನ್ನು ಕೊಡುತ್ತೆ. ಆ ರೀತಿ ನೀನು ಕೂಡ ಯಾರು ಶರಣಾಗತರಾಗಿರ್ತಾರೋ ಅಂಥವರ ಬಯಕೆಗಳನ್ನು ಈಡೇರಿಸುವಂಥವನು, ಅದಕ್ಕೆ ನಮಗೆ ವರವನ್ನು ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಹೇ ರಘುನಾಯಕ, ನೀನು ಜನ್ಮ ಮೃತ್ಯು ಅನ್ನುವಂತಹ ಸಮುದ್ರವನ್ನು ಶೋಷಿಸೋದಕ್ಕೋಸ್ಕರ ಕುಂಭಜ ಅಗಸ್ತ್ಯನ ಹಾಗಿದೆಯಾ ನೋಡಿ. ಈ ಜನ್ಮ ಮೃತ್ಯು ಅನ್ನುವಂತಹ ಸಮುದ್ರವನ್ನು ಈ ರೀತಿ ಅಗಸ್ತ್ಯರು ಏನು ಮಾಡ್ತಾರೆ? ಸಮುದ್ರವನ್ನೆಲ್ಲ ಒಂದೇ ಒಂದು ಬೊಗಸೆಲೆ ಕುಡಿದು ಬಿಡ್ತಾರೆ. ಆ ರೀತಿ ನೀನಿದೆಯಾ? ನೀನು ಸೇವಕರಿಗೆ ಸುಲಭನಾಗಿ ಸಿಗುವಂಥವನು ಮತ್ತು ಸುಖಪ್ರದಾತನು, ಅಂದರೆ ಸುಖವನ್ನು ಕೊಡುವಂಥವನು. ದೀನಬಂಧು, ಮನೋಜನಿತ ದುಸ್ಸಹ ದುಃಖಗಳನ್ನು ತೊಡೆದು ಹಾಕು. ನೋಡಿ, ಇಲ್ಲಿ ದುಸ್ಸಹ ಅಂದರೆ
ಸಹಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ದುಃಖಗಳು ಎಲ್ಲಿಂದ ಬರುತ್ತೆ? ಮನೋಜನಿತ, ಮನಸ್ಸಿನಿಂದ ಹುಟ್ಟುವಂಥದ್ದು ಅದಿಲ್ಲ, ಆದರೆ ಮನಸ್ಸಿನಿಂದ ಹುಟ್ಟುವಂಥ ದುಃಖಗಳದು. ಅದನ್ನೆಲ್ಲ ನೀನು ತೊಡೆದು ಹಾಕು. ನೀನು ನಮ್ಮಲ್ಲಿ ಸಮದೃಷ್ಟಿಯನ್ನ ತರಿಸು. ಎಲ್ಲವನ್ನ ನಾವು ಸಮವಾಗಿ ನೋಡುವಂಥ ಒಂದು ದೃಷ್ಟಿ ನಮಗೆ ನೀನು ದಯಪಾಲಿಸಬೇಕು. ನೀನು ವಿಷಯಗಳ ಆಸೆ, ಭಯ, ಈರ್ಷೆ ಇಂಥದನ್ನೆಲ್ಲ ನೀನು ದೂರ ಮಾಡುವಂಥವನು. ಮತ್ತೆ ವಿನಯ, ವಿವೇಕ, ವೈರಾಗ್ಯ ಇಂಥದನ್ನೆಲ್ಲ ಹೆಚ್ಚು ಮಾಡುವಂಥವನು. ಅಂದರೆ ಕೆಟ್ಟದ್ದೆಲ್ಲ ಹೋಗಿ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರುವ ಹಾಗೆ ಮಾಡುವಂಥವನು ಭಗವಂತ. ರಾಜಶಿರೋಮಣಿಯೇ, ಭೂಮಿ ಭೂಷಣನೇ, ಜನ್ಮ ಮರಣ ನಿರಂತರ ಪ್ರವಾಹವನ್ನು ದಾಟೋದಕ್ಕೆ ನೌಕೆಯ ಹಾಗೆ ಇರುವಂತಹ ನಿನ್ನ ಪರಮ ಭಕ್ತಿಯನ್ನು ನಮಗೆ ಕರುಣಿಸು. ಈಗ ಈ ಒಂದು ಜನ್ಮ ಮತ್ತು ಮರಣ ಅನ್ನುವಂತಹ ಪ್ರವಾಹ ಇದೆಯಲ್ಲ, ಇದನ್ನ ದಾಟೋದಕ್ಕಿರುವಂಥ ಒಂದೇ ಒಂದು ನೌಕೆ ಯಾವುದಪ್ಪ ಅಂತಂದರೆ ಅದು ಭಕ್ತಿ. ಅಂಥ ಭಕ್ತಿಯನ್ನು ನೀನು ನಮಗೆ ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಮತ್ತು ಮುನಿ ಮಾನಸ ಸರೋವರ ಹಂಸನೇ, ಅಂದರೆ ಮುನಿಗಳ ಮನಸ್ಸಿದೆಯಲ್ಲ ಅದು ಒಂದು ಸರೋವರ ಆದರೆ ನೀನು ಅದರಲ್ಲಿ ವಿಚರಣೆ ಮಾಡುವಂತಹ ಒಂದು ಹಂಸ ಪಕ್ಷಿ. ಯಾವಾಗಲೂ ಆ ಮುನಿಗಳ ಮನಸ್ಸಿನ ಸರೋವರದಲ್ಲಿ ನೀನು ವಿಚರಿಸ್ತಾ ಇರ್ತೀಯ. ಆಮೇಲೆ ವಿರಿಂಚಿ ಮತ್ತು ಶಂಕರರಿಗೆ ಅಂದರೆ ಬ್ರಹ್ಮ ಮತ್ತು ಶಿವನಿಗೆ ನಿನ್ನ ಚರಣ ಕಮಲಗಳಿದೆಯಲ್ಲ ಅದು ನಿರಂತರವಾಗಿ ಪೂಜನೀಯವಾಗಿರುವಂಥದ್ದು. ರಘುವಂಶ ಶಿರೋಮಣಿಯೇ, ನೀನು ವೇದ ಮರ್ಯಾದೆಗಳನ್ನು ರಕ್ಷಣೆ ಮಾಡುವಂಥವನು. ಕಾಲ, ಕರ್ಮ, ಸ್ವಭಾವ, ಗುಣಬಂಧಗಳ ನಾಶಕನಾಗಿದೆಯಾ, ಇದನ್ನೆಲ್ಲ ನಾಶ ಮಾಡುವಂಥವನು. ಆಮೇಲೆ ಸಂಸಾರ ಸಾಗರದಿಂದ ದಾಟಿಸುವಂಥವನು. ಮತ್ತು ಮುಕ್ತಿ ಸ್ವರೂಪ ಕೂಡ ನೀನೇ. ನೀನು ಸರ್ವ ದೋಷಗಳನ್ನು ಕೂಡ ತೊಲಗಿಸುವಂಥವನು. ತುಳಸಿದಾಸನಿಗೆ ನೀನು ಪ್ರಭು, ತ್ರಿಭುವನ ಭೂಷಣನಾಗಿದೆಯಾ, 3 ಲೋಕಕ್ಕೂ ನೀನು ಭೂಷಣನಾಗಿದೆಯಾ ಅಂತನ್ಬಿಟ್ಟು ಇಲ್ಲಿ ರಾಮನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.